ಈ ಗದ್ದಲ ನೋಡಿದ್ರೆ ಏನು ಮಾತಾಡ್ಬೇಕೋ ಬೇಡ ಅನಿಸ್ಬಿಟ್ಟೈತಿ. ಹಾಂ, ಸೆಂತಿ ಗದ್ದಲಾದಂಗೆ ಆಗ್ಬಿಡುತ್ತಲ್ಲ ಅಂತ. ಮಕ್ಕಳೇ ಒಂದು ಸ್ವಲ್ಪ ಮಾಡಿದ್ರೆ ತಂದೆ ತಾಯಿಗಳು ಒಂದು ಸ್ವಲ್ಪ ಜಾಸ್ತಿ ಮಾಡಕತ್ತಾರೆ. ಇಲ್ಲಿ ದಯವಿಟ್ಟು ಗಲಾಟೆ ಮಾಡಬೇಡ್ರಿ. ಎಲ್ಲೆಲ್ಲಿ ಜಾಗ ಐತೋ ಅಲ್ಲಲ್ಲೇ ನೋಡಿ ಹೊಂದಾಣಿಕೆ ಮಾಡ್ಕೊಂಡು ಕೂತ್ಕೊಳ್ರಿ. ಜಾಗದ ಸಮಸ್ಯೆ ಇದೆ, ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನೀಲಿ ಕುಟುಂಬದವರ ಮೇಲೆ ಇತ್ತು ಅಂದರೆ ಇನ್ನೂ ದೊಡ್ಡ ಆವರಣದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಸಿಗಲಿ ಅಂತ ದೇವಿಯನ್ನು ಬೇಡ್ಕೊಳ್ತಾ ಇದ್ದೀನಿ ನಾನು. ನಿಸರ್ಗ ಸಾಂಸ್ಕೃತಿಕ ಮತ್ತು ಶಿಕ್ಷಣ ಸಂಸ್ಥೆ ಆ್ಯಕ್ಟಿವ್ ಕಿಡ್ಸ್ ಪೂರ್ವ ಪ್ರಾಥಮಿಕ ಶಾಲೆ ಇಳ್ಕಲ್ಲು ಇವತ್ತಿನ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜಶೇಖರ್ ಶಾರದಾ ವಿದ್ಯಾಪೀಠ ಕಿಕ್ಕೇರಿಯವರೇ, ಈ ದಿನದ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀ ಪಾಂಡುರಂಗಪ್ಪ ನೀಲಿ ಅಜ್ಜನವರೇ, ದೇವಿ ಆರಾಧಕರು, ಹಾಗೆಯೇ ಮಹಮ್ಮದ್ ಸಾಬ್ ಖಾಜಿಯವರೇ, ನಾಗಪ್ಪ ಮಾಣಿಕಪ್ಪ ನೀಲಿಯವರೇ, ನರಸಿಂಹರಾವ್ ಕುಲಕರ್ಣಿಯವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಹನೀಯರೇ ಹಾಗೂ ವೇದಿಕೆ ಮೇಲೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಮುದ್ದಿನ ಮಕ್ಕಳೇ, ಈ ಶಾಲೆಯ ಅನ್ನದಾತರು ನೀವೆಲ್ಲರೂ ಈ ಶಾಲೆಯ ಅನ್ನದಾತರು ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲ ಅನ್ನದಾತರಿಗೆ ಈ ಮಂಜಮ್ಮ ಜೋಗತಿಯ ಅನಂತ ನಮಸ್ಕಾರಗಳು. ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಇಲ್ಲಿಗೆ ಬಂದಿರೋದಕ್ಕೆ. ನಾನೆಲ್ಲೋ ಒಂದು ದೊಡ್ಡ ಹಂಪಿ ಉತ್ಸವಕ್ಕೆ ಹೋಗಿದ್ದೇನೇನೋ ಅನ್ನಿಸ್ತಾ ಇದೆ, ಅಷ್ಟು ಜನ ಇಲ್ಲಿ ಸೇರಿದ್ದಾರೆ. ನಾನು ಯಾವುದೋ ಹಂಪಿ ಉತ್ಸವದ ಕಾರ್ಯಕ್ರಮದಲ್ಲಿ ಇದ್ದೀನೇನೋ ಅಂತ. ನಿಜವಾಗೂ ಇದು ಉತ್ಸವ ಥರನೇ ಕಾಣಿಸ್ತಾ ಇದೆ. ಅಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಈ ನೀಲಿ ಕುಟುಂಬದವರು ಆ್ಯಕ್ಟಿವ್ ಕಿಡ್ಸ್ ಸಂಸ್ಥೆಯವರು ಹಮ್ಮಿಕೊಂಡಿದ್ದಾರೆ. ಈ ಮುದ್ದು ಮಕ್ಕಳನ್ನಂತೂ ನೋಡಿದರೆ ನಿಜವಾಗೂ ಗಾದೆ ಮಾತು ಒಗಟು ಹೇಳ್ತಿರ್ತಾರೆ, ತಿನ್ನಲಾರದ ಹಣ್ಣು ಬಲು ರುಚಿ ಅಂತ ಹೇಳ್ತಾರಲ್ಲ, ಆ ತಿನ್ನಲಾರದ ಹಣ್ಣುಗಳನ್ನು ನೋಡಿದರೆ ಮನಸ್ಸಿಗೆ ಅಷ್ಟಕ್ಕೂ ಸಂತೋಷ ಆಗ್ತದೆ. ಅಷ್ಟು ಮುದ್ದಾಗಿ ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ. ಆಮೇಲೆ ಆ ಫೋಟೋಶೂಟ್ ತಗೊಳಕ್ಕೆ ಬಂದಂಥ ಮಕ್ಕಳು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಅದನ್ನೆಲ್ಲ ನೋಡಿದರೆ ತುಂಬ ಖುಷಿ ಆಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ತುಂಬ ಇಷ್ಟ ಆಗಿದ್ದೇನೆಂದರೆ, ಈ ಶಾಲೆಯ ಶಿಕ್ಷಕರನ್ನು, ಶಾಲೆಯಲ್ಲಿ ಆಯಾ ಕೆಲಸ ಮಾಡುವವರನ್ನು, ಊರಿನ ಗ್ರಾಮವನ್ನು ಸ್ವಚ್ಛತೆ ಮಾಡುವವರನ್ನು ಕರೆದು ಗೌರವಿಸಿದ್ದು ಇದೇ ಮೊದಲನೇ ಬಾರಿಗೆ ಅಂತ ಹೇಳೋದು ನಾನು ನೋಡ್ತಾ ಇರೋದು. ಶಾಲೆಯ ಶಿಕ್ಷಕರಿಗೆ ಗೌರವಿಸಿದ್ದು ಇದೇ ನಾನು ನೋಡ್ತಾ ಇರೋದು. ಅವ್ರ ಶಾಲೆಯಲ್ಲಿ, ನಮ್ಮ ಶಾಲೆಯಲ್ಲಿ ಅವ್ರಿಗೆ ಯಾಕೆ ಸನ್ಮಾನ ಅನ್ನೋರೇ ತುಂಬ ಜನ ಇದ್ದಾರೆ. ಆದರೆ ಅವರು ಸಹ ನಮ್ಮ ಶಾಲೆಗೆ ಕಾರಣೀಭೂತರು ಅಂತ ಅವ್ರನ್ನೆಲ್ಲ ಕರೆದು ಒಂದು ಗೌರವಿಸುವಂಥ ದೊಡ್ಡ ಮನಸ್ಸಿದೆಯಲ್ಲ, ಆ ಮನಸ್ಸು ಎಲ್ಲರಿಗೂ ಬರೋದಿಲ್ಲ. ಅದು ನೀಲಿ ಕುಟುಂಬದವರ ರಕ್ತದಲ್ಲಿದೆ ಅಂತ ಹೇಳ್ತಿದ್ದೀನಿ. ಯಾಕೆ ಆ ರಕ್ತದಲ್ಲಿದೆ ಅಂದರೆ, ಅವರ ತಂದೆ ತಾಯಿ ಅವರ ಮಕ್ಕಳಿಗೆ ಅಂಥ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಅವರು ಆ ತಂದೆ ತಾಯಿಗಳು ಆ ಮಕ್ಕಳಿಗೆ ಅಂಥ ಸಂಸ್ಕಾರವನ್ನು ಕೊಟ್ಟಿರೋದಕ್ಕೆ ಈ ನಮ್ಮ ಸಂಸ್ಕೃತಿಯನ್ನು ಅವರು ಉಳಿಸಿ ಬೆಳೆಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ಅಂಥ ಸಂಸ್ಕಾರವಂತ ಶಾಲೆಯಲ್ಲಿ ನಿಮ್ಮಂಥ ಮಕ್ಕಳು ಬಂದು ನಿಮ್ಮ ಮಕ್ಕಳು ಬಂದು ವಿದ್ಯಾಭ್ಯಾಸವನ್ನು ಕಲಿತಾ ಇರೋದು ಅದು ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳಕ್ಕೆ. ಇದು ಇವತ್ತು ಗುರುಗಳು ಹೇಳ್ತಾ ಇದ್ರು, ಇದು ತಳಪಾಯ, ಇದು ಬೇಸ್ಮೆಂಟು, ಇದು ಬುನಾದಿ ಅಂತ. ಇದು ಭದ್ರವಾಗ ಇದ್ದರೆ ನಾವೆಷ್ಟು ಅಂತಸ್ತಿನ ಮಾಡಿ ಮನೆಯನ್ನಾದರೂ ಕಟ್ಬೋದು. ಇದು ಭದ್ರ ಇಲ್ಲ ಅಂದರೆ ನಡುಕೆಲ್ಲೋ ಕುಸ್ತು ಹೋಗಿಬಿಡುತ್ತೆ. ಆ ಮಕ್ಕಳು ತಪ್ಪು ದಾರಿಯನ್ನು ಹಿಡಿದು ಬಿಡ್ತಾರೆ. ಆ ಮಕ್ಕಳು ಮತ್ತೊಂದು ಕೆಲಸದ ದಾರಿಯನ್ನು ಹಿಡಿದು ಆ ಮಕ್ಕಳು ತಮ್ಮ ಬದುಕನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಹಂಗಾಗಬಾರ್ದು ಅನ್ನೋದಕ್ಕೆ ಎಲ್ಲ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ. ಇದು ಆಂಗ್ಲ ಭಾಷೆಯ ಮಾಧ್ಯಮ ಶಾಲೆ ಆದ್ರೂ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಸಂಸ್ಕಾರವನ್ನು ಈ ಆ್ಯಕ್ಟಿವ್ ಕಿಡ್ಸ್ ಕೊಡ್ತಾ ಇದೆ ಅಂದರೆ ಅದು ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳೋದಕ್ಕೆ ಖುಷಿ ಆಗ್ತಾಯಿದೆ. ಖುಷಿ ಆಗ್ತಾಯಿದೆ. ಇವತ್ತು ಮಕ್ಕಳು ನೋಡಿದರೆ ನನಗಂತೂ ಹೊಟ್ಟೆ ಉರಿಯುತ್ತೆ. ನಮಗೆ ಈ ಸಂಪತ್ತು ಇರಲಿಲ್ಲ ಅವಾಗ. ಇತ್ತೇನ್ರಿ ಗುರುಗಳೇ, ನಮಗೆ ಈ ಸಂಪತ್ತಿತ್ತ? ಇಲ್ಲ. ನಾವು 6-7ನೇ ಕ್ಲಾಸ್ ಓದುವಾಗ ನಮಗೆ ಒಳ್ಳೆ ಬಟ್ಟೆಗಳಿಲ್ಲ. ಒಂದು ನಿಕ್ಕರು, ಒಂದು ಅಂಗಿ ಈ ಕಡೆಗೆ ಒರೆಸ್ಕೊಂಡು ರೊಟ್ಟದಂಗೆ ಆಗಿರ್ತಿದ್ವು. 2 ಮೂಗ್ನಾಗಳು ಸಿಂಬಳ ಒರೆಸಿ ರೊಟ್ಟದಂಗೆ ಆಗಿರ್ತದೆ.
ವರ್ಷಕ್ಕೆ ಎರಡೇ ಜೊತೆ ಬಟ್ಟೆ ತರ್ತಿದ್ದು. ಒಂದು ಶ್ರಾವಣ ಮಾಸದಾಗ, ಒಂದು ನಾಗರ ಪಂಚಮಿಯಾಗ. ಒಂದೇ ಟಾನ್ಯಾಗ ಎಲ್ಲ ಗಂಡು ಹುಡುಗರಿಗೆ ಅಂಗಿ ನಿಕ್ಕರು, ಒಂದೇ ಟಾನ್ಯಾಗ ಹೆಣ್ಣು ಹುಡುಗರಿಗೆ ಎಲ್ಲರಿಗೂ ಗೌನ್ಗಳು. ನಮ್ಮ ತಾಯಿಗೆ ನಾವು 21 ಜನ ಮಕ್ಕಳು, 21 ಜನ ಮಕ್ಕಳು ನಮ್ಮ ತಾಯಿಗೆ. 17 ಜನ ಸತ್ತು 4 ಜನ ಅದೀವಿ. ನಮ್ಮಮ್ಮ ಅವಳಿ ಜವಳಿ 3 ಸಾರಿ ಆಡ್ದಾಳ, 1 ಸಾರಿ ಆಡ್ದಾಳ. ವಿಷ್ಣು ಬ್ರಹ್ಮ ಮಹೇಶ್ವರ ಅಂತ ಹೆಸರಿಟ್ಟಿದ್ವಿ. 3ರಾಗ 2 ಸತ್ತು, ಒಬ್ಬನಿದ್ದ, ಅವನು 21 ವರ್ಷದನಾಗಿ ಅವನು ಸತ್ತ. 3 ಆದಮೇಲೆ 4 ಇದ್ದು ನಮ್ಮಮ್ಮನ ಹೊಟ್ಟೆಗೆ. ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಶೆಟ್ರೆ ನಿನ್ನ ಹೆಂಡ್ತಿ ಹೊಟ್ಟೆಗೆ 4 ಅದಾವ ಅಂದ ತಕ್ಷಣ ಬದುಕೋದಿಲ್ಲ ನಿನ್ನ ಹೆಂಡ್ತಿ ಅಂದಾಗ, ನಮ್ಮಪ್ಪ ದಾವಣಗೆರೆ ಹತ್ರ ಕುಕ್ಕವಾಡದ ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದ. ನಮ್ಮಮ್ಮಗೆ ಹೇಳ್ದಂಗೆ ಸುಳ್ಳು ಹೇಳಿ ಹೊಟ್ಟೆಗೆ ನೀರು ತುಂಬೇವೆ ಅಂತ ಬಾ ಅಂತ ಕರ್ಕೊಂಡೋಗಿ ದಾವಣಗೆರೆ ಚಿಕ್ಕಟೇರಿ ಆಸ್ಪತ್ರೆಗೆ ನೀರು ತೆಗೆಸ್ನಂತೆ ಕರ್ಕೊಂಡೋಗಿ ಅಬಾರ್ಷನ್ ಮಾಡಿಸಿ ಆಪ್ರೇಷನ್ ಮಾಡಿಸಿದ. ಇಲ್ಲ ಅಂದರೆ ಇನ್ನೂ ಎಷ್ಟು ಅಡಿತಿದ್ಲ ನಮ್ಮಮ್ಮ, 21 ಆಡ್ದಾಳ. ಆಪ್ರೇಷನ್ ಮಾಡಿಸಿವಿ. ಅದು ಮನೆಗೆ ಬಂದು ಗೊತ್ತಾದ್ಮೇಲೆ ಅಗಳದಾಗ ಕುತ್ಕೊಂಡು ಹೋಯ್ಕೆ ಅಂತ ಲಬ್ 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 ಅಂತ. ಅಯ್ಯೋ ಎಂಥ ಮೋಸ ಮಾಡಿದೆಲ್ಲ ಮಾರಾಯ, ನಾನು ಇನ್ನೂ ಆಡ್ತಿದ್ದೆ ಮಕ್ಕಳು ಅಂತಂದು. ಈಗಿನ ಹೆಣ್ಣು ಮಕ್ಕಳಲ್ಲಿ 2 3 ಒಂದೇ ಶಿವ ಅನ್ನಂಗೆ ಆಗಿರುತ್ತೆ. ಇಲ್ಲಿ ಯಾರೋ 2 3 ಅಂತಾರೆ. 2 3 ಎಲ್ಲ ಯಪ್ಪ, ಒಂದಕ್ಕೆ ತೇರು ಹೇಳೋದು ದವನ ಮುಡ್ದಂಗೆ ಆಗಿರುತ್ತೆ ಅವ್ರದ್ದು. ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು 1 ತಿಂಗಳಾಗ ಐತಿ ಅಂತ ಹೇಳಿರ್ತಾರೆ ಡಾಕ್ಟ್ರು. ಒಂದು ತುಂಬಿ ಚರಿಗೆ ಎತ್ತಬೇಡ ಅಂತ ಹೇಳ್ಬಿಡ್ತಾರೆ, ಬೊಗ್ಗಿ ಕಸ ಬಳಿಬೇಡ ಅಂತ ಹೇಳ್ತಾರೆ, ಒಂದು ಕಪ್ಪು ಚಹಾ ಮಾಡಬೇಡ, ಹೋಗಿ ನಿಂತ್ಕೊಂಡು ಕೂತ್ಕೊಂಡು ಅಂತ ಹೇಳ್ಬಿಡ್ತಾರೆ. ಅವ್ರಿಗೆ ಹೇಳೋದು ಅಷ್ಟೇ ಬೇಕಿನ ಈಗಿನ ಹೆಣ್ಣು ಹುಡುಗರಿಗೆ. ಅದು ಏನು ಕತಿ, ಹೊಟ್ಟಿ ಮ್ಯಾಗಳ ಕೈ ಕೆಳಗೆ ಇಳಿಯೋದಿಲ್ಲ. ಅದು ಹಿಂಗೆ ಓಡಾಡ್ತಿರ್ತಾರೆ. ಅದೇನು ಉದುರಿ ಹೋಗೋದೇನು? ನನಗೆ ಆಶ್ಚರ್ಯ ಆಗ್ತಿರುತ್ತೆ. ಅದು ಯಾವುದು ಈ ಟೈಮ್ನಾಗೇನು ಅಮೃತ ಧಾರಾವಾಹಿ ಬರ್ತಿತ್ತಲ್ಲ, ಅದ್ರಾಗ ಆಕಿ ಮಲ್ಲಿ ಅಡಿಗೆ ತಕ್ಕನ ಹೊಟ್ಟಿ ಮ್ಯಾಗಳ ಕೈ ತೆಗಿಲೇ ಇಲ್ಲ. ಅಮೃತ ಧಾರೆಗ ಮಲ್ಲಿ ಅಡಿಗೆ ತಕ್ಕನ ಹೊಟ್ಟಿ ಮ್ಯಾಗಳ ಕೈಯೇ ತೆಗಿಲಿಲ್ಲ. ಮೆಟ್ಲು ಹಿಡಿದ್ರು ಹೊಟ್ಟಿ ಮ್ಯಾಗ ಕೈ, ಓಡಾಡಿದ್ರು ಹೊಟ್ಟಿ ಮ್ಯಾಗ ಕೈ. ಅದನ್ನೆಲ್ಲ ನೋಡ್ತಾವೆ ನಮ್ಮ ಹೆಣ್ಣು ಹುಡುಗರು. ಅವರು ಹಂಗೆ ಮಾಡ್ತಾರೆ. ಅವ್ರು ಮಾಡೋದು ನೋಡಿ ಇವರು ಹಂಗೆ ಮಾಡ್ತಾರೆ. ದಯವಿಟ್ಟು ಅಂಥ ಧಾರಾವಾಹಿಗಳು ನೋಡೋಕ್ಕೆ ಹೋಗ್ಬೇಡ್ರಿ. ಮತ್ತು ನಿನಗೇನು ಗೊತ್ತಮ್ಮ ಅದನ್ನು ನೀನು ನೋಡಿ ಅಂತ ಕೇಳ್ಬೋದು ನೀನು. ನಾನು ಯಾವಾಗ ನಮ್ಮ ಮನೆಯಾಗಿದ್ದಾಗ ನನ್ನ ಕಾಲ್ದೇಸಿಲೆ TV ಇರುತ್ತೆ, ಆ ಮನೆಗಳವ್ರು ಕುತ್ಕೊಂಡು ನೋಡ್ತಿರ್ತಾರೆ. ನಾನು ಎಂದೋ ಒಂದು ದಿನ ನೋಡಿರ್ತೀನಿ. ಅದಕ್ಕಾಗಿ ಅಂಥ ಧಾರಾವಾಹಿಗಳನ್ನು ನೋಡಬೇಡ್ರಿ. ದಯವಿಟ್ಟು ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡ್ರಿ. ಮಕ್ಕಳು ಇವತ್ತು ನಾಯಿ ಮರಿ ಹಾಕುತ್ತೆ, ಹಂದಿ ಮರಿ ಹಾಕುತ್ತೆ, ನಾವು ಮರಿ ಹಾಕ್ತೀವಿ, ನೀವು ಮರಿಗಳಾಗ್ತೀರಿ. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಲ್ಲ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡದಿದ್ದರೆ ಮಕ್ಕಳ ಜೀವನ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಅಂಡಾವರಣೆ ಎದ್ದೋಗ್ಬಿಡುತ್ತೆ. ದಯವಿಟ್ಟು ಅಂಥ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರವನ್ನು ಕೊಡಬೇಕಂದ್ರೆ, ಇವತ್ತು ನಾವು ಒಂದು ಆಕಳ ಹಾಲನ್ನು ಹಿಂಡ್ಕೊಂಬರ್ತೀವಿ ಮನೆಗೆ. ಆಕಳ ಹಾಲು ಹಿಂಡ್ಕೊಂಬಂದು ಹಂಗೆ ಮನೆಗೆ ಇಟ್ಟು ಬಿಟ್ಟರೆ ಅದು ರಾತ್ರಿ ಅಷ್ಟೊತ್ತಿಗೆ ಕೆಟ್ಟೋಗಿಬಿಡುತ್ತೆ. ಬೆಳಗ್ಗೆ ಹಿಂಡಿದ ಹಾಲು ಹಂಗೆ ಇಟ್ಟು ಬಿಟ್ಟರೆ ರಾತ್ರಿ ಅಷ್ಟೊತ್ತಿಗೆ ಕೆಟ್ಟೋಗಿಬಿಡುತ್ತದೆ. ಹಾಲು ಹಾಲಾಗಿರೋದಿಲ್ಲ. ಆ ಕರ್ಕೊಂಬಂದ ಹಾಲಿಗೆ, ಹಿಂಡ್ಕೊಂಡು ಬಂದ ಹಾಲಿಗೆ ಬೆಂಕಿಯನ್ನು ಸಂಸ್ಕಾರವನ್ನು ಕೊಡಬೇಕು. ಪಾತ್ರೆಯಲ್ಲಿ ಹಾಕಿ ಹಾಲು ಹಾಕಿ ಕೆಳಗಡೆ ಬೆಂಕಿಯನ್ನು ಸಂಸ್ಕಾರವನ್ನು ಕೊಟ್ಟರೆ ಅವತ್ತು ಇಡೀ ದಿನ ಹಾಲು ನಾವು ಹೆಂಗೆ ಹಿಂಡ್ಕೊಂಬಂದ ಹಾಲು ಹಂಗೆ ಇರುತ್ತೆ. ಆ ಥರದ ಸಂಸ್ಕಾರವನ್ನು ಕೊಡಬೇಕು. ಅದೇ ಹಾಲಿಗೆ ಮೊಸರು ಅನ್ನೋ ಸಂಸ್ಕಾರವನ್ನು ಕೊಟ್ಟರೆ ಅದು ಮತ್ತೆ ಮೊಸರಾಗುತ್ತೆ. ಅದಕ್ಕೆ ಎಪ್ಪು ಅನ್ನೋ ಸಂಸ್ಕಾರವನ್ನು ಕೊಟ್ಟರೆ ಅದು ಮೊಸರಾಗುತ್ತೆ. ಆ ಮೊಸರಿಗೆ ಕಡಗೋಲು ಹಾಕಿ ಆ ಸಂಸ್ಕಾರವನ್ನು ಕೊಟ್ಟರೆ ಅದು ಬೆಣ್ಣೆಯಾಗಿ, ಮಜ್ಜಿಗೆಯಾಗಿ, ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತೆ. ಆ ಬೆಣ್ಣೆಗೆ ಮತ್ತೆ ಬೆಂಕಿಯನ್ನು ಸಂಸ್ಕಾರ ಕೊಟ್ಟರೆ ತುಪ್ಪ ಆಗಿ ಪರಿವರ್ತನೆ ಆಗುತ್ತೆ. ಆ ತುಪ್ಪ ನಮ್ಮ ರುಚಿಕರವಾದ ಊಟಕ್ಕೂ ಬಳಸ್ತೀವಿ, ದೇವರ ದೀಪಕ್ಕೂ ಬಳಸ್ತೀವಿ. ತಾಯಂದರೆ ಒಳ್ಳೆ ಎಣ್ಣೆ 6 ದಿನ ಬೇಕಂತೆ ದೇವರಿಗೆ ಮುಟ್ಟೋದಕ್ಕೆ. ಒಳ್ಳೆ ಎಣ್ಣೆ 6 ದಿನ ಬೇಕಂತೆ. ಔಡ್ಲೆ ಎಣ್ಣೆ 6 ಗಂಟೆ ಬೇಕಂತೆ ಪರಮಾತ್ಮನನ್ನು ಮುಟ್ಟೋದಕ್ಕೆ. ಅದೇ ತುಪ್ಪದ ದೀಪ ಅರ ಗಳಿಗೆಯಲ್ಲಿ ಪರಮಾತ್ಮನನ್ನು ಸೇರುತ್ತಂತೆ. ಅರ ಗಳಿಗೆಯಲ್ಲಿ ಪರಮಾತ್ಮನಂತ ಸೇರುತ್ತೆ. ನೋಡ್ರಿ, ಅದು ಹಾಲು ತಂದು ಹಂಗೆ ಇಟ್ಟಿದ್ರೆ ಅದು ಯಾವುದಕ್ಕೂ ಬರ್ತಿದ್ದಿಲ್ಲ, ಕೆಟ್ಟೋಗ್ಬಿಡ್ತಿತ್ತು. ಆ ಹಾಲಿಗೆ
ಮತ್ತೆ 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 ಬೆಂಕಿಯನ್ನು ಸಂಸ್ಕಾರ ಕೊಟ್ಟಿದ್ದರಿಂದ ತುಪ್ಪ ಆಗಿ ಪರಿವರ್ತನೆಯಾಗಿ ಅರಗಳಿಗೆಯಲ್ಲಿ ಪರಮಾತ್ಮನನ್ನು ಸೇರಿಕೊಂಡು ಅದು ಮುಕ್ತಿಯನ್ನು ಪಡೆಯುತ್ತೆ. ಆ ರೀತಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಅಂಥ ಸಂಸ್ಕಾರವನ್ನು ಕೊಟ್ಟಿದ್ದು ನಿಜವಾದರೆ ಮಕ್ಕಳು ಮುಂದೊಂದು ದಿನ ಮಂಜಮ್ಮನ ಥರ ಸಾಧಕರಾಗ್ತಾರೆ. ನಿಮ್ಮ ಮಕ್ಕಳು ಮಂಜಮ್ಮನ ಥರ ಸಾಧಕರ ಅಂಥ ಸಂಸ್ಕಾರವನ್ನು ಕೊಡ್ರಿ. ಇವತ್ತು ಈ ಒಂದು ಶಾಲೆ 10 ವರ್ಷ ಆಯಿತು ಅಂತ ಹೇಳ್ತಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತಿನ ಒಂದು ಕಾರ್ಯಕ್ರಮ ನೋಡಿದರೆ ಶರಣ ಅವರೇ, ಮುಂದಿನ ದಿನ ನೀವು ಜಾಗ ಬದಲಿ ಮಾಡಬೇಕಾಗುತ್ತೆ. ಮುಂದಿನ ದಿನ ಜಾಗ ಬದಲಿ ಮಾಡಬೇಕಾಗತ್ತೆ. ಅಂತಹ ದೊಡ್ಡ ಜಾಗದಲ್ಲಿ ಈ ಥರದ ವೇದಿಕೆಯನ್ನು ಹಾಕ್ಕೊಳ್ರಿ. ಆಮೇಲೆ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಮೆಲ್ಲರಿಗೂ ಕೊಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಇವತ್ತೇನು ನೀವೆಲ್ಲ ತಾಯಂದಿರು ಬಂದಿದ್ದೀರಲ್ಲ, ಆ ಮಕ್ಕಳಿಗೆ ನೋಡ್ರಿ ಎಷ್ಟು ಮುದ್ದು ಮುದ್ದಾಗಿದ್ದಾರೆ. ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ, ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ. ಆ ಮಕ್ಕಳ ಬದುಕನ್ನು ಬಂಗಾರವನ್ನಾಗಿ ಮಾಡಿರಿ. ಆ ಮಕ್ಕಳ ಬದುಕನ್ನು ಬಂಗಾರವಾಗಿಸಿ ಮಾಡಿಕೊಳ್ಳ್ರಿ. ಇವತ್ತು ಈ ಶಿಕ್ಷಣ ಸಂಸ್ಥೆಯವರು ಯಾವುದೇ ಒಂದು ಪೇರೆಂಟ್ಸ್ ಮೀಟಿಂಗ್ ಇಟ್ಟಿರ್ತಾರೆ, ನೀವೆಲ್ಲರೂ ಬರಬೇಕಂತ. ಅವತ್ತು ನೀವು ಯಾವ್ಯಾವುದೋ ಕೆಲಸ ಐತಂತ ಎಲ್ಲೆಲ್ಲೋ ಹೋಗೋಕ್ಕೆ ಹೋಗ್ಬೇಡ್ರಿ. ಸಮಯಕ್ಕೆ ಸರಿಗೆ ಅಂಥ ಸಭೆಗಳಿಗೆ ನೀವು ಬಂದು ಆ ಟೀಚರ್ಸ್ ಏನು ಹೇಳ್ತಾರೆ, ಆ ಶಿಕ್ಷಕಿಯರು ಏನು ಹೇಳ್ತಾರೆ ಅದನ್ನೆಲ್ಲ ಕೇಳಬೇಕು. ಆಯಗಳಿಗೆ ನೀವು ದೊಡ್ಡ ಗೌರವವನ್ನು ಕೊಟ್ಟಿದ್ದಂತೂ ನನಗಂತೂ ತುಂಬ ಖುಷಿ ಆಯಿತು. ಆ ಆಯಗಳಿಗೆ ದೊಡ್ಡ ಗೌರವವನ್ನು ನೀವು ಸಹ ಆಯಗಳಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾವು 7ನೇ ಕ್ಲಾಸ್ ಓದೋ ತನಕ ನಾವು ಪೆನ್ನಿನಾಗ ಬರದೇ ಇಲ್ಲರಿ ಗುರುಗಳೇ, ಪೆನ್ನೆಲ್ಲ ಬರೀ ಪೆನ್ಸಿಲ್ನಾಗ ಬರ್ದೀವಿ. ಈಗ ಈ ಮಕ್ಕಳು ಹೋಗ್ರಿ, ಒಂದು ಅರ್ಧ ಡಜನ್ ಬುಕ್ ಇದಾವೇನ, ಅರ್ಧ ಡಜನ್ ಪೆನ್ ಇದಾವೇನ. ನಮಗೆ ಪೆನ್ಸಿಲ್ನಾಗ ಬರ್ದೀವಿ ನಾವು 7ನೇ ಕ್ಲಾಸ್ ಓದೋ ತನಕ. 10 ಪೈಸೆ ಕೊಟ್ಟರೆ ಒಂದು ಲೆಡ್, ನಮ್ಮಪ್ಪ ಲೆಡ್ ಕೊಡಿಸ್ತಿದ್ದಿಲ್ಲ, ಪೆನ್ಸಿಲ್ ಕೊಡಿಸ್ತಿದ್ದ. ಮೆಂಡರ್ ಅಂತೂ ಮೊದಲೇ ಕೊಡಿಸ್ತಿದ್ದಿಲ್ಲ, ತಾನೇ ಶೇವಿಂಗ್ ಮಾಡ್ಕೊತಿದ್ದ ಮನ್ಯಾಗ. ಆ ಬ್ಲೇಡ್ ಮುರಿದು ಅರ್ಧ ಬ್ಲೇಡ್ ಕೊಡ್ತಿದ್ದ, ಬ್ಲೇಡ್ ಕೆತ್ತಕ್ಕೆ, ನಮಗೆ ಪೆನ್ಸಿಲ್ ಕೆತ್ತಕ್ಕೆ. ಇದು ಕೆತ್ತಿ ಕೆತ್ತಿ ನೋಡ್ರಿ, ಇದು ಬ್ಲೇಡ್ ಬಳ್ಳು ಕರ್ರಗಾಗಿರೋದು. ಇದು ಬ್ಲೇಡು ಹಿಂಗೆ ಹಿಡ್ಕೊಂಡು ಕೆತ್ತಿ 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 ಇದು ಕರ್ರಗಾಗಿರೋದು, ಇನ್ನವರಿಗೆ ಗುರ್ತು ಹಂಗೆ ಐತಿ. ಅಂಥ ಪರಿಸ್ಥಿತಿ ನಮಗೆ, ಅಂಥ ಕಷ್ಟ ಪರಿಸ್ಥಿತಿಯಲ್ಲಿ ನಾವು ಓದಿದ್ದೀವಿ. ಇಂಥ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ತಾಯಂದರೆ ಇವತ್ತು ನಾನು ಸಂಸ್ಥೆಯವ್ರಿಗಾಗಲಿ ನಿಮಗಾಗಲಿ ಇಲ್ಲಿ ಯಾರು ಯಾರನ್ನು ಗುರ್ಸೋದಿಲ್ಲ, ಯಾರು ಯಾರನ್ನು ಗುರ್ಸೋದಿಲ್ಲ. ನೀವಿವತ್ತು ನೇಯ್ತಾ ಇದ್ದೀರೋ, ಅಥವಾ ಹೊಲದ ಕೆಲಸಕ್ಕೆ ಹೋಗ್ತಿರೋ, ಅಥವಾ ಬಟ್ಟೆ ಅಂಗಡಿ ಕೆಲಸಕ್ಕೆ ಹೋಗ್ತಿರೋ, ಅಥವಾ ಇನ್ನೊಬ್ಬರ ಮನೆ ಕೆಲಸಕ್ಕೆ ಹೋಗ್ತಿರೋ, ಇನ್ನೊಂದು ಶಾಲೆಯಲ್ಲಿ ಕೆಲಸಕ್ಕೆ ಹೋಗ್ತಿರೋ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮನ್ನು ನೀವು ಗುರುತಿಸ್ಕೊಳ್ರಿ. ನಮ್ಮನ್ನು ಯಾರೂ ಗುರುತಿಸೋದಿಲ್ಲ, ಜೀವನದಲ್ಲಿ ನಮ್ಮನ್ನು ಯಾರೂ ಗುರುತಿಸೋದಿಲ್ಲ. ನಮ್ಮನ್ನೆಲ್ಲರೂ ಕಾಲೆಳೆಯರೆ. ಇವತ್ತು ಒಳ್ಳೆಯ ಕೆಲಸ ಮಾಡಿದಕ್ಕೋಸ್ಕರ ಆಯಗಳನ್ನು ಕರೆದು ಇಲ್ಲಿ ಗೌರವಿಸಿದ್ರು, ಇಲ್ಲಿದ್ರೆ ಗೌರವಿಸ್ತಿದ್ದಿಲ್ಲ. ಹಂಗೆ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೋ ಅವರನ್ನು ಅವರು ಗುರುತಿಸ್ಕೋಬೇಕು. ಇವತ್ತು ಒಬ್ಬ ಪೌರ ಕಾರ್ಮಿಕ ಮಹಿಳೆಯನ್ನು ಕರೆದು ಗೌರವಿಸಿದರು. ಅವರು ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ, ಪ್ರೀತಿ, ವಿಶ್ವಾಸದಿಂದ ಕೆಲಸ ಮಾಡಿದ್ದಕ್ಕೆ ಇಷ್ಟೆಲ್ಲ ಜನಗಳ ಮಧ್ಯೆ ಆ ತಾಯಿಯನ್ನು ಕುಂದ್ರಿಸಿ ಗೌರವಿಸಿದರು. ಅವರನ್ನು ಗುರುತಿಸ್ದಂಗೆ ಆಯ್ತಲ್ಲಿ. ತಮ್ಮನ್ನು ತಾವು ಗುರುತಿಸ್ಕೊಳ್ಳೋಂಥ ಕೆಲಸ ಮಾಡಿದರು. ತಾಯಂದರೆ ಆಡ್ಕೊಳ್ಳೋರು ಜಗ್ಗ ಜನ ಇರ್ತಾರೆ, ನೀನು ಏನನ್ನ ಕೆಲಸ ಮಾಡು, ಆಡ್ಕೊಳ್ಳೋರು ಜಗ್ಗ ಜನ ಇರ್ತಾರೆ. ಆಡ್ಕೊಳ್ಳೋರು ನಮಗೋಸ್ಕರನೇ ಹುಟ್ಟಿಬಿಟ್ಟಿರ್ತಾರೆ, ಅವ್ರು ಬೇರೆಯವ್ರಿಗೆಲ್ಲ ನಮಗೋಸ್ಕರನೇ ಹುಟ್ಟಿಬಿಟ್ಟಿರ್ತಾರೆ. ಆಡ್ಕೊಳ್ಳೋದೇ ಅವ್ರ ಕೆಲಸ, ಬೇರೆ ಏನಿರಂಗಿಲ್ಲ. ಅದಕ್ಕೆ ತಾಯಂದರೆ ಆನೆ ಹೋಗ್ತಾ ಇರುತ್ತೆ, ಶ್ವಾನ ಬೊಗಳ್ತಾ ಇರುತ್ತೆ. ಈ ನೀಲಿ ಕುಟುಂಬದವ್ರಿಗೂ ಸಂಬಂಧ ನಾನು ಮಾತಾಡೋದು. ಆಡ್ಕೊಳ್ಳೋರು ಹೆಂಗಿದ್ರು ಆಡ್ಕೊಳ್ತಾರೆ. ಆನೆ ಹೋಗ್ತಾ ಇರುತ್ತೆ, ಶ್ವಾನ ಬೊಗಳ್ತಾ ಇರುತ್ತೆ. ಆನೆಯ ರೋಮ ಒಂದು ಜುಮ್ ಅನ್ನಂಗಿಲ್ಲ. ಆನೆಯ ರೋಮ 100 ನಾಯಿ ಬಂದು ಬೊಗಳಿದ್ರೂ ಅದು ಬಾಲ ಕೂಡ ಅಲ್ಲಾಡ್ಸೋದಿಲ್ಲ, ತನ್ನ ಪಾಡಿ ತಾನು ನಡೀತಿರುತ್ತೆ. ಅದರಂಗೆ ಮುಂದೆ ನಡಿಬೇಕು ತಾಯಂದ್ರಿ, ನೀವು ಅದರಂಗೆ ಮುಂದೆ ನಡಿಬೇಕು. ಬೇಕಾದವ್ರು ಬೇಕಾದ ಆಡ್ಕೊಳ್ಳೋರಿ. ಈ ಕರೆತಲಿ ಮಾನವ ನಾವು ಅಂಗಾತ ಬಿದ್ದರೂ ಆಡ್ಕೊಳ್ತಾರೆ, ಬಕ್ ಬರ್ಲ ಬಿದ್ದರೂ ಮಾತಾಡ್ತಾರೆ, ಕುತ್ಕೊಂಡ್ರು ಮಾತಾಡ್ತಾರೆ, ನಿಂತ್ಕೊಂಡ್ರು ಮಾತಾಡ್ತಾರೆ. ಯಾವನ ಜೊತೆಗೆ ಮಾತಾಡಿದ್ರು ಆಡ್ಕೊತಾರೆ, ಯಾವಕ್ಕೆ ಜೊತೆಗೆ ಮಾತಾಡಿದ್ರು ಆಡ್ಕೊತಾರೆ. ಆಡ್ಕೊಳ್ಳೋದಕ್ಕೆ ಹುಟ್ಟಿರ್ತಾರೆ ಅವರು, ಆಡ್ಕೊಳ್ತಾ ಇರ್ತಾರೆ. ಅದಕ್ಕೆ ನೀವು ಯಾರಿಗೂ ಎದುರಕ್ಕೆ ಹೋಗ್ಬೇಡ್ರಿ, ನಿಮ್ಮನ್ನು ನೀವು ಗುರ್ಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿರಿ. ಇವತ್ತು ನಾನು ಗಂಡಾಗಿ ಹುಟ್ಟಿ ನಾನು ವಿಷ ಕುಡಿದು ಆಸ್ಪತ್ರೆಗೆ ಸೇರಿ ಮನೆಗೆ ಬಂದ ಮೇಲೆ ನನ್ನನ್ನು ಹೊರಗೆ ಹಾಕಿದ್ರು ತಂದೆ ತಾಯಿ. ಹೆಣ್ಣಾಗಿದ್ದರೆ ಕೊಟ್ಟು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಿದ್ವಿ, ಗಂಡಾಗಿದ್ದರೆ ಮನೆಗಿಟ್ಟು ಮದುವೆ ಮಾಡಿ ಮನೆಗೆ ಇಟ್ಕೊತಿದ್ವಿ. ಅಥವಾ ಕುರುಡ ಕುಂಟ ಆಗಿದ್ದರೆ ಅವನಿಗೆ ಕುಂದ್ರಿಸಿ ಕೂಳಾಕ್ತಿದ್ವಿ,
ಇವನು ಎಲ್ಲದಕ್ಕೂ ತಪ್ಪುದವನು, ನಮ್ಮ ಮನೆಗೆ ಇರೋದು ಬೇಡ ಅಂತ ನನ್ನನ್ನು ಹೊರಗೆ ಹಾಕಿದ್ರು. ಬಂಧುಗಳೇ, ತಂದೆ ತಾಯಿ ಬಂಧು ಬಳಗ ನನ್ನನ್ನೆಲ್ಲರೂ ಹೊರಗೆ ಹಾಕಿದರು. ನನಗೆ ಇತ್ತಾಗ ಹೆಣ್ಮಕ್ಳು ಸೇರ್ತಿದ್ದಿಲ್ಲ, ಇತ್ತ ಗಂಡು ಮಕ್ಕಳು ಸೇರ್ತಿದ್ದಿಲ್ಲ, ತಂದೆ ತಾಯಿ ಇಲ್ಲ, ಸಂಬಂಧಿಕರಿಲ್ಲ, ಯಾರ್ಯಾರೂ ಇಲ್ಲ, ನನಗೆ ಯಾರ್ಯಾರು ಇಲ್ಲ. ಅಂಥದ್ರಲ್ಲಿ ನನ್ನನ್ನು ನಾನು ಗುರುತಿಸ್ಕೊಂಡೆ. ಯಾರು ನನಗೆ ಚೀತು ಅಂತ ಉಗುಳಿದ್ರು ಅವರು ನನ್ನನ್ನು ಕರೀಬೇಕು. ನಾನು ಯಾವಾಗ ಬಸ್ನೇ ಕೂತ್ಕೊಂಡಾಗ ನನ್ನ ಪಕ್ಕ ಕುಂತವ್ರು ಎದ್ದು ಹೋದ್ರು, ನಾನು ಖಾಲಿ ಸೀಟ್ ಐತಂತ ಕೂತ್ಕೊಂಡ್ರೆ ನನ್ನ ಪಕ್ಕ ಬಂದು ಯಾರು ಕುಂದಿರ್ಲಿಲ್ಲೋ. ನಾನು ನೋಡೋಕೆ ನಿಂತ್ಕೊಂಡಿನಂದರೆ ನನ್ನ ಹಿಂದೆ ಮುಂದೆ ಖಾಲಿ ಜಾಗ ಹಂಗೆ ಇರ್ತಿತ್ತು ಬಸ್ನಾಗ. ಅಲ್ಲಿ ನನಗೆ ನೋವಾಗ್ತಿತ್ತು. ಯಾಕೆ ನನ್ನ ಪಕ್ಕಕ್ಕೆ ಕುಂದಿರ್ತಾ ಇಲ್ಲ, ಇವ್ರು ಎದ್ದು ಹೋಗ್ತಾರೆ, ಯಾಕೆ ಬಂದು ಕುಂದಿರ್ತಾ ಇಲ್ಲ ನನ್ನ ಪಕ್ಕಕ್ಕೆ? ನಾನೇನೋ ರಾಕ್ಷಸನ, ದೆವ್ವನ, ಪೀಡೆನ, ಪಿಶಾಚಿನ, ಅವ್ರ ಕಣ್ಣಿಗೆ ನಾನು ಹೆಂಗೆ ಕಾಣಿಸ್ತೀನಿ ಅಂತ ಅಳು ಬರ್ತಿತ್ತು, ನನಗೆ ಸಂಕಟ ಬರ್ತಿತ್ತು. ಅದೇ ನನ್ನ ಜಾನಪದ ಕಲೆಯನ್ನು ನಂಬಿ ಜಾನಪದ ಕಲೆಯಲ್ಲಿ ಹೆಸರು ಮಾಡಿ ಹಳ್ಳಿಯ ಗುಡಿಸಲಿನಿಂದ ದೆಹಲಿಯ ಪಾರ್ಲಿಮೆಂಟಿಗೆ ಹೋಗಿ ಪದ್ಮಶ್ರೀ ಪ್ರಶಸ್ತಿ ತಗೊಂಡು ಬಂದೆ. ನಾನು 21ನೇ ಸಾಲಿನಲ್ಲಿ ನನಗೆ ಪದ್ಮಶ್ರೀ ಅನೌನ್ಸ್ ಆದಾಗ ಉತ್ತರ ಕರ್ನಾಟಕದ KSRTC ಬಸ್ಸಿನೊಳಗೆ, ನಾನು ಅವತ್ತು ಆ ಬಸ್ಸಿನೊಳಗಿಲ್ಲ, ಆ ಬಸ್ಸಿನೊಳಗೆ ಎಷ್ಟು ಜನ ಇರ್ತಾರೋ ಆ ಎಲ್ಲರ ಕೈಯಲ್ಲಿರ್ತಕ್ಕಂಥ ಟಿಕೆಟಿನಲ್ಲಿ ಪದ್ಮಶ್ರೀ ಮಂಜಮ್ಮ ಜೋಗತಿಗೆ ಅಭಿನಂದನೆಗಳಂತಿತ್ತು. ಯಾವ ಬಸ್ಸಲ್ಲಿ ನನಗೆ ಅನುಮಾನ ಆಗಿತ್ತು, ಎಲ್ಲಿ ನನಗೆ ಅವಮಾನ ಆಗಿತ್ತೋ ಅಲ್ಲಿ ನನಗೆ ಗೌರವ ಸಿಗ್ತಾಯಿತ್ತು. ಆದರೆ ಆ ಬಸ್ಸಲ್ಲಿ ನಾನು ಇದ್ದಿದ್ದಿಲ್ಲ. ಅವತ್ತು ನಾನು ಬಸ್ಸಲ್ಲೇ ಓಡಾಡ್ತಿದ್ದಿಲ್ಲ, ಟ್ರೈನಿಗೆ ಓಡಾಡ್ತಿದ್ದೆ ಬೆಂಗಳೂರಿಗೆ. ಅಂಥ ಅಲ್ಲಿ ನನ್ನನ್ನು ನಾನು ಗುರುತಿಸ್ಕೊಂಡೆ. ಅದಕ್ಕೆ ನಾನು ಹೇಳೋದು ನಿಮಗೆ, ನಿಮ್ಮನ್ನು ನೀವು ಗುರುತಿಸ್ಕೊಳ್ರಿ. ನಮ್ಮನ್ನು ಯಾರು ಗುರುತಿಸಲ್ಲ, ಕಾಲು ಎಳೆಯೋರೇ ಜಾಸ್ತಿ, ಆಡ್ಕೊಳ್ಳೋರು ಬೇಕಾದ್ರೆ ಆಡ್ಕೊಳ್ತಾರೆ. ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ, ತಾಯಂದ್ರೆ ಈ ಮಾತು ಕೇಳ್ರಿ. ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ, ನಾ ಉಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೇರೆಯಲ್ಲಿ ಮನೆ ಮಾಡು ಎಂದ ಸರ್ವಜ್ಞ. ನಾನು ಉಟ್ಟ ಸೀರೆ ಗಟ್ಟಿಯಾಗಿತ್ತಂದರೆ ಸೂಳಿಗೇರೆಗೆ ಮನೆ ಮಾಡಿದರೆ ನಮ್ಮ ಹೆಸರಿಗೆ ಯಾವ ಕಳಂಕ ಬರೋದಿಲ್ಲ. ಹಂಗೆ ನೀವು ಗಟ್ಟಿ ಧೈರ್ಯದಿಂದ ಮುನ್ನುಗ್ರಿ. ನಿಮ್ಮನ್ನೇ ನೀವು ಗುರುಸ್ಕೊಳ್ತಂತೆ ಕೆಲಸಗಳನ್ನು ಮಾಡಿರಿ. ನಿಮ್ಮ ಗಂಡ ಎಲ್ಲಿ ಕೂಲಿ ಮಾಡ್ತಾನೋ, ಆಟೋ ಓಡಿಸ್ತಾನೋ, ಲಾರಿ ಓಡಿಸ್ತಾನೋ, ಇನ್ನೊಬ್ಬರು ಕೈ ಕೆಳ ಕೆಲಸ ಮಾಡ್ತಾನೋ, ಆ ಬಂದ ಗಂಡನಿಗೆ ನಗುಮುಖದಿಂದ ಒಂದು ತಂಬಿಗೆ ನೀರು ಕೊಟ್ಟರೆ ಅವನಿಗೆ ಆದಂಥ ಸುಸ್ತೆಲ್ಲ ಮಾಯ ಆಗಿ ಹೋಗ್ಬಿಡುತ್ತೆ. ಅದು ಬಿಟ್ಟು ನೀವು TV ಹಿಡ್ಕೊಂಡು ಕುತ್ಕೊಳ್ಳೋ ಮಾರ ಅಡ್ವರ್ಟೈಸ್ ಬರಲಿ ಅಂತ ಅನ್ನಕ್ಕೆ ಹೋಗಬೇಡ್ರಿ. ಅಡ್ವರ್ಟೈಸ್ ಬಂದಾಗ ಚಹಾ ಮಾಡಿಕೊಡ್ತೀನಿ ಅಂತ ಅನ್ನಕ್ಕೆ ಹೋಗಬೇಡ್ರಿ. ಬಂದವ್ರಿಗೆ ಮಾಡೋ ಕೆಲಸವನ್ನು ಬಿಟ್ಟು ನೀರು ಕೊಟ್ಟು ನಗುಮುಖದಿಂದ ಒಂದು ಲೋಟ ಟೀ ಕೊಟ್ಟುಬಿಟ್ರೆ ಅವ್ರ ಮನಸ್ಸು ನೆಮ್ಮದಿ ಆಗುತ್ತೆ. ಅಂಥ ಗಂಡನಿಗೆ ಗೌರವವನ್ನು ಕೊಡ್ರಿ. ಇವತ್ತು ಇಲ್ಲಿ ಇಷ್ಟೊಂದು ಶಿಕ್ಷಕಿಯರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರಿಂದೆ ಅವರ ಅಣ್ಣ ತಮ್ಮಂದಿರ ಸಹಕಾರ ಇರುತ್ತೆ, ಅವರ ಗಂಡಂದಿರ ಸಹಕಾರ ಇರುತ್ತೆ, ಅವರ ಮನೆಯವರ ಸಹಕಾರ ಇರುತ್ತೆ. ಹಂಗಾಗಿ ಇಲ್ಲಿ ಬಂದಿದ್ದಾರೆ. ಇವತ್ತು ಎಷ್ಟೆಷ್ಟೋ ಜನ, ಒಂದು ಹುಡುಗ ಅದ್ಭುತವಾಗಿ ಪ್ರಾಸ್ತಾವಿಕವಾಗಿ ಮಾತಾಡಿದ, ಎಷ್ಟು ಚೆನ್ನಾಗಿ ಮಾತಾಡೋದು, ಎಷ್ಟು ಚೆನ್ನಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಒಳ್ಳೆಯ ಸಂಸ್ಕಾರವನ್ನು, ಇಂಥ ಸಂಸ್ಕಾರವನ್ನು ನಿಮ್ಮ ಮಕ್ಕಳಿಗೆ ಕೊಡ್ರಿ ಅಂತ ಹೇಳ್ತಾ, ಮಕ್ಕಳಿಗೆ ಕಾರ್ಯಕ್ರಮಕ್ಕೆ ತುಂಬ ಲೇಟ್ ಆಗುತ್ತೆ, ಸಮಯ ಆಗಿದೆ. ನಾವು ಇನ್ನೊಂದೆರಡು ಮಾತುಗಳನ್ನು ಹೇಳೋದ್ರ ಮುಖಾಂತರ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಬಂಧುಗಳೇ, ಇವತ್ತು ನಾನು ಮುತ್ತು ಕಟ್ಟಿದ ಜೋಗಮ್ಮ ಇದ್ದೀನಿ. ಅಲ್ಲಿ ದೇವಿಯನ್ನು ಆರಾಧಿಸ್ತಕ್ಕಂಥ ದೇವಿ ಆರಾಧಕರಿದ್ದಾರೆ, ಇಲ್ಲಿ ಈಶ್ವರನನ್ನು ಆರಾಧಿಸ್ತಕ್ಕಂಥ ಅರ್ಚಕರಿದ್ದಾರೆ. ಮುತ್ತು ಕಟ್ಟಿದ ಜೋಗಮ್ಮ ನಾನಿದ್ದೀನಿ. ನಾವ್ಯಾರೂ ದೊಡ್ಡವರಲ್ಲ ಇಲ್ಲಿ. ನೀವೇನು ಇವತ್ತೆಲ್ಲರೂ ಕೆಳಗೆ ಕೂತಿದ್ದೀರಲ್ಲ, ನೀವು ಯಾರು ಸಣ್ಣರಲ್ಲ. ನೀವು ಎಲ್ಲರೂ ಸಮಾನರು. ಇಲ್ಲಿ ನಾವೆಲ್ಲರೂ ಸಮಾನರು. ನಾನು ಶಾಪ ಕೊಟ್ಟರೆ ನಿಮಗೇನು ಆಗೋದಿಲ್ಲ, ಆ ಸ್ವಾಮಿಗಳು ಶಾಪ ಕೊಟ್ಟರೆ ನಿಮಗೇನಾಗೋದಿಲ್ಲ. ಜೀವನದಲ್ಲಿ ಯಾರ ಮನಸ್ಸನ್ನು ನೋಯಿಸ್ತಾರೋ ಅವರು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಜೀವನದಲ್ಲಿ ಯಾರ ಮನಸ್ಸನ್ನು ನೋಯಿಸ್ತಾರೋ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ತಾಯಂದ್ರೆ ಜೀವನದಲ್ಲಿ ನನಗೆ ಅವ್ರು ಹಂಗಂದ್ರು, ನನಗೆ ಇವ್ರು ಹಿಂಗಂದ್ರು, ಅವ್ರು ಅಲ್ಲಿಗೆ ಇರ್ತಾರೆ, ಅವ್ರು ಮುಂದಕ್ಕೆ ಬರೋದಿಲ್ಲ. ಈಗ ಸುಮಾರು ಜನ ಹೆಣ್ಮಕ್ಳಿದ್ದಾರೆ, ಈ ಸಂಸ್ಥೆನೇ ಇದೆ. ಎಷ್ಟು ಜನ ಆಡ್ಕೊಂಡಿದ್ದಾರೆ ಮೊದಲಿಗೆ. ಇವನು ಕುಲ ಕಸುಬು ಮಾಡೋದು ಬಿಟ್ಟು, ಮಾಡೋ ವೃತ್ತಿ ಬಿಟ್ಟು ಈತ ಶಾಲೆ ಮಾಡಿ ಉದ್ಧಾರ ಆಗ್ತಾನಂತ ಆಡ್ಕೊಂಡವ್ರು ಎಷ್ಟು ಜನ ಇದ್ದಾರೆ ಏನು. ಇವತ್ತು ಅವ್ರ ಬಗ್ಗೆನೇ ಒಳ್ಳೊಳ್ಳೆ ಮಾತಾಡೋರು ಎಷ್ಟು ಜನ ಇದ್ದಾರೆ ಏನು. ಹಂಗೆ ಜನ ಆಡ್ಕೊಳ್ಳೋರು ಇದ್ದೇ ಇರ್ತಾರೆ. ಅದಕ್ಕೋಸ್ಕರ ನೀವು ಯಾರಿಗೂ ಹೆದರಬೇಡ್ರಿ, ನಿಮ್ಮನ್ನು ನೀವು ಗುರುತಿಸ್ಕೊಳ್ರಿ. ನೀವು ಇಲ್ಲೆಲ್ಲರೂ ಸಮಾನರು. ನಮ್ಮ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ, ನಿಮ್ಮ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಹಾಗಾಗಿ ನಾವಿಲ್ಲಿ ಯಾರೂ ದೊಡ್ಡವರಲ್ಲ.
ಇನ್ನೊಂದು ಮಾತನ್ನು ಹೇಳ್ತೀನಿ. ಇದು ಸ್ವತಂತ್ರ ಭಾರತ. ನಾನು ನನ್ನಿಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕುವ ಹಕ್ಕು ಇಲ್ಲಿ ಎಲ್ಲರಿಗೂ ಇದೆ. ಹೆಣ್ಣು ಗಂಡಾಗೋದು ಸಹಜ, ಗಂಡು ಹೆಣ್ಣಾಗೋದು ಸಹಜ. ಇದು ಪ್ರಕೃತಿಯ ನಿಯಮ. ಯಾರ ಕೈಲಿ ತಪ್ಸೋಕ್ಕಾಗಲ್ಲ, ಯಾರ ಕೈಲಿ ತಪ್ಸೋಕ್ಕಾಗೋದಿಲ್ಲ. ನನ್ನಂಥ ಮಗು ನಿಮ್ಮ ಗರ್ಭದಲ್ಲಿ ಜನಿಸಿದರೆ ದಯವಿಟ್ಟು ಆ ಮಗುವನ್ನು ಹೊರಗೆ ಹಾಕಬೇಡ್ರಿ. ಆ ಮಗುವಿಗೆ ಹಣ ಮಾಡಬೇಡ್ರಿ, ಅಂತಸ್ತು ಮಾಡಬೇಡ್ರಿ, ಐಶ್ವರ್ಯ ಮಾಡಬೇಡ್ರಿ, ಬಿಲ್ಡಿಂಗ್ ಕಟ್ಕೊಡ್ಬೇಡ್ರಿ, 10 ಮಗ್ಗಗಳನ್ನು ಮಾಡಿಕೊಡ್ಬೇಡ್ರಿ. ಆ ಮಕ್ಕಳಿಗೆ ಏನು ಮಾಡಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ರಿ. ಅದು ಹೆಣ್ಣುಟ್ಟಿ ಗಂಡಾಗಿರಲಿ, ಗಂಡುಟ್ಟಿ ಹೆಣ್ಣಾಗಿರಲಿ, ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದರೆ ಆ ಮಗು ಮುಂದೊಂದು ದಿನ ಕೀರ್ತಿವಂತನಾಗಿ ನಿಮ್ಮ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಒಯ್ತಾರೆ ಆ ಮಗು ಅಂತ ಹೇಳೋದಕ್ಕೆ. ಅವತ್ತಿನ ಕಾಲದಲ್ಲಿ 9 ತಿಂಗಳು 9 ದಿವಸ 9 ಗಳಿಗೆ ನಿಮ್ಮ ಹೊಟ್ಟೆಯಲ್ಲಿ ಇಟ್ಕೊಳ್ಳೋಕ್ಕೆ ಜಾಗ ಇರುತ್ತೆ. ಇವತ್ತು ನಿಮ್ಮ ಗರ್ಭದಿಂದ ಹೊರಗೆ ಬಂದ ಮೇಲೆ ಆ ಹುಡುಗ 10, 12, 15 ವಯಸ್ಸಿಗೆ ಬಂದೆ ಹುಡುಗಿ ಥರ ಮಾಡ್ದ ಅಥವಾ ಹುಡುಗಿ ಹುಡುಗನ ಥರ ಮಾಡಿದ್ರಂದರೆ ಆ ಮಕ್ಕಳನ್ನ ಹೊರಗೆ ಹಾಕಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ರಿ. ಅವತ್ತು ಹೊಟ್ಟೆ ಹಿಡಿಸಿರುತ್ತೆ, ಇವತ್ತು ಮನೆ ಹಿಡಿಸೋದಿಲ್ಲ. ತಾಯಿಗಳಿರು, ನಿಮಗೆ ಮನೆ ಹಿಡಿಸೋದಿಲ್ವ? ಹಂಗಾಗಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಇವತ್ತು ಸರ್ಕಾರ 1% ಮೀಸಲಾತಿಯನ್ನು ತಂದಿದೆ. ಸರ್ಕಾರ 1% ಮೀಸಲಾತಿಯನ್ನು ತಂದಿದೆ. ನಮ್ಮ ಕರ್ನಾಟಕದಲ್ಲಿ 22ರಿಂದ 4 ಜನ ಟೀಚರ್ ಆಗಿದ್ದಾರೆ ನಮ್ಮವರು, 4 ಜನ ಪೊಲೀಸರಾಗಿದ್ದಾರೆ ನಮ್ಮವರೇ. ನಮ್ಮ ಕರ್ನಾಟಕದಲ್ಲಿ, ಹೊರ ರಾಜ್ಯದಲ್ಲಿ ಮೊದಲೆಲ್ಲ ಇದ್ದರು, ನಮ್ಮ ಕರ್ನಾಟಕದಲ್ಲಿ ಮೀಸಲಾತಿ ಇದ್ದಿಲ್ಲ. ಈಗ 22ರಿಂದ ಕೊಟ್ಟ ಮೇಲೆ 8 ಜನ ನೌಕರಿಯನ್ನು ತಗೊಳ್ತಾ ಇದ್ದಾರೆ. ಈಗ 15-20 ದಿವಸದ ಹಿಂದೆ ನಮ್ಮ ಬಳ್ಳಾರಿಯ ವಿಜಯನಗರ ವಿಶ್ವವಿದ್ಯಾಲಯದಲ್ಲಿ ರೇಣುಕಾ ಪೂಜಾರಿ ಅನ್ನವಳು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇಲ್ಲೇ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಆಗಿ ಕೆಲಸವನ್ನು ಮಾಡ್ತಾಯಿದ್ದಾಳೆ. ದಯವಿಟ್ಟು ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ಮತ್ತೇನು ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾನಿವತ್ತು ಇಲ್ಕಲ್ಲಿಗೆ ಬಂದಿನಿ ಅಂದರೆ ಇದೇ ಮೊದಲೇ ಅಲ್ಲ. ನಿಮ್ಮ ಊರಿನ ಬಾರಿಗಿಡದ ಲಕ್ಷ್ಮಮ್ಮನ ಮಗಳ ಮನೆಗೆ ನಾನು ತುಂಬ ಸರಿ ಬರ್ತಾಯಿದ್ದೆ. ಬಾರಿಗಿಡದ ಲಕ್ಷ್ಮಮ್ಮನ ಮನೆಗೆ ಬರ್ತಾಯಿದ್ದೆ. ಆ ಉಮ್ಮಕ್ಕ ನಮ್ಮನೆಗೆ ಬರ್ತಾಯಿದ್ಲು. ಆ ಬಾರಿಗಿಡದ ಉಮಾರಾಣಿ ಇಲ್ಕಲ್ ಅವರು ನಮಗೆ ಮೋಹಿನಿ ಭಸ್ಮಾಸುರ ಅನ್ನೋ ಒಂದು ನಾಟಕವನ್ನು ಕುಂದ್ರಿಸಿದ್ರು. ಅದನ್ನು ಗುಳೇದ ಗುಡ್ಡದಲ್ಲಿ ಮಾಡಿದ್ದೀವಿ, ಸುಮಾರು ಕಡೆ ರಾಯಚೂರು ಮಾಡಿದ್ವಿ, ಬಳ್ಳಾರಿ ಮಾಡಿದ್ವಿ, ಸುಮಾರು ಕಡೆ ನಾಟಕವನ್ನು ಮಾಡಿ ನಾನು ಭಸ್ಮಾಸುರನ ಪಾತ್ರ ಮಾಡಿದರೆ ನಿಮ್ಮೂರಿನ ಮಗಳು ಮೋಹಿನಿಯಾಗಿ ನನ್ನ ಜೊತೆಗೆ ಪಾತ್ರವನ್ನು ಮಾಡಿ ನಮಗೆ ಆ ಪಾತ್ರಗಳನ್ನು ಕಲಿಸಿ ನಾವು ಕರ್ನಾಟಕದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದೀವಿ. ಇವತ್ತು ಇಲ್ಲಿ ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ದೇವರೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ಸಂಸ್ಥೆ ಇನ್ನೂ ದೊಡ್ಡ ದೊಡ್ಡ ಮಟ್ಟಕ್ಕೆ ಏರಲಿ. 25ನೇ ವರ್ಷ ಸಿಲ್ವರ್ ಜುಬ್ಲಿನ ಏನಂತಾರಲ್ಲ ಅದಕ್ಕೆ, ಸಿಲ್ವರ್ ಜುಬ್ಲಿಗೆ ನಾನು ಆರೋಗ್ಯವಂತಳಾಗಿ ನಿಮ್ಮ ಆಶೀರ್ವಾದದಿಂದ ಇದ್ದರೆ ಆ ಕಾರ್ಯಕ್ರಮಕ್ಕೆ ಮತ್ತೆ ಬರ್ತೀನಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಸಂಸ್ಥೆ ಬೆಳೀಲಿ. ಈ ಸಂಸ್ಥೆಗೆ ಯಾರ್ಯಾರು ಏನೇನು ಸಹಾಯವನ್ನು ಮಾಡಿರ್ತೀರ, ಯಾರ್ಯಾರು ದುಡಿದಿರ್ತೀರ, ಅವ್ರಿಗೆಲ್ಲರಿಗೂ ಆ ದೇವಿ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ನೀಡಿದ ಕೈಗಳಿಗೆ ಬೇಡಿದ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣು 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 ಶರಣು.